ಫಸ್ಟ್ ಟೈಮ್ ಬೆಳಿತಾರೆ ಬರ್ತಾ ಇರಾ ನಿಮ್ಮ ಮನದಾಳದ ಮಾತುಗಳು. ಎಲ್ಲರಿಗೂ ನಮಸ್ಕಾರ. ಮಾಧ್ಯಮ ಮಿತ್ರರಿಗೆ ಹಾಗೆ ಸೋಷಿಯಲ್ ಮೀಡಿಯಾ, ಪ್ರಿಂಟ್ ಮೀಡಿಯಾ ಎಲ್ಲರಿಗೂ ನಮಸ್ತೆ. ಹಾಗೆ ಥ್ಯಾಂಕ್ ಯು ಡಾರ್ಲಿಂಗ್ ಕೃಷ್ಣ ಸರ್, ಲೂಸ್ ಮಾದ ಯೋಗಿ ಸರ್, ಎಲ್ಲ ಮುಂಜೆ ಸರ್, ಎಲ್ಲ ಕಡೆಯೂ ಸಪೋರ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್. ಕನ್ನಡ ಸಂದು ಶುರುವಾಗಿದೆ. ಸೊ ಎಲ್ಲರೂ ಲೂಸ್ ಮಾದ ಯೋಗಿ ಹೇಳಿದಾಗ ಎಲ್ಲರಿಗೂ ಕನಸಿರುತ್ತೆ. ನಮಗೊಂದು ಪುಟ್ಟ ಕನಸು, ಸಿನಿಮಾದ ಕನಸು, ಅದನ್ನ ಈಡೇರಿಸ್ಕೊಳ್ಳಿಕ್ಕೆ ಒಂದು ಸಿನಿಮಾ ಮಾಡಿದ್ದೀವಿ. ಲಕ್ಷ್ಮೀಕಾಂತ್ ರೆಡ್ಡಿ ಒಂದು ಚಾನ್ಸ್ ಕೊಟ್ಟರು. ಕ್ರಿಕೆಟಲ್ಲೇ ಶುರುವಾಗಿದ್ದು ಎಲ್ಲರೂ ಹೇಳಿದರು. ಸೊ ಲಕ್ಷ್ಮೀಕಾಂತ್ ಹೇಳಿದಾಗ ಲಕ್ಷ್ಮಿ ಮಾಡು ಪರವಾಗಿಲ್ಲ ಮಾಡೋಣ, ಬಜೆಟ್ ಏನು ನಮಗೆ ಡೈರೆಕ್ಟ್ರು ಫಸ್ಟು ಒಂದು ಬಜೆಟ್ ಹೇಳಿದರು, ಅದರಲ್ಲಿ ಒಂದು 30% ಕಮ್ಮಿನೇ ಮಾಡಿದರು ಸಿನಿಮಾನ. ಥ್ಯಾಂಕ್ ಯು ಡೈರೆಕ್ಟ್ರೆ, ಒಂದು ಚಾನ್ಸ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸು. ಹಾಗೆ ಬಜೆಟ್ ಕಮ್ಮಿ ಮಾಡಿದ್ವು ಥ್ಯಾಂಕ್ಸು, ಥ್ಯಾಂಕ್ ಯು ವೆರಿ ಮಚ್. ಹಾಗೆ ಸೂರಜ್ ಜೋಯಿಸ್ ಅವರು ಮ್ಯೂಸಿಕ್ ಮಾಡಿದರು. 3 ಸಾಂಗ್ ಅದ್ಭುತವಾಗಿ ಬಂದಿದೆ. ಎಲ್ಲ ಕಡೆಯೂ ಇವಾಗ ಸಾಂಗ್ ಸ್ವಲ್ಪ ಟ್ರೆಂಡ್ ಆಗ್ತಾ ಇದೆ. ಥ್ಯಾಂಕ್ ಯು ಸೂರಜ್, ಥ್ಯಾಂಕ್ ಯು ವೆರಿ ಮಚ್. ಹಾಗೆ ಇದೇನು ಹೇಳಿ, 7th ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಒಂದು ಸಣ್ಣ ಕನಸು ದೊಡ್ಡ ಪರದೆ ಮೇಲೆ ಬರ್ತಾ ಇದೆ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಥ್ಯಾಂಕ್ ಯು ವೆರಿ ಮಚ್. ಸೊ ಒಬ್ಬ ನಿರೂಪಕನಾಗಿ ನಮ್ಮ ಜರ್ನಿ ಸ್ಟಾರ್ಟ್ ಆಗುತ್ತೆ. ಇವತ್ತು ಒಬ್ಬ ನಿರೂಪಕರು ನಿಮ್ಮ ಬಗ್ಗೆ ಹೇಳ್ತಾ ಇದ್ದಾರೆ, ಒಬ್ಬ ಹೀರೋ ಆಗಿ ಎಮರ್ಜ್ ಆಗ್ತಾ ಇರ, ಬಹಳಷ್ಟು ಪಾತ್ರಗಳು ಮಾಡ್ಕೊಂಡು ಬಂದಿರೋ ಸುಮಾರು ಸಿನಿಮಾಲಿ. ಈ ಮೂಮೆಂಟ್ ತಮ್ಮ ಫೀಲಿಂಗ್ ಹೇಗಿದೆ ಸರ್, ಹೀರೋ ಆಗಿ ಎಮರ್ಜ್ ಆಗ್ತಾ ಇರೋಂಥದ್ದು? ಸರ್, ಲೆಜೆಂಡ್ ಎಲ್ಲ ಕೂತಿದ್ದಾರೆ, ಅವರಿಂದ ಸ್ವಲ್ಪ ನರ್ವಸ್ ಆಗ್ತಾ ಇದ್ದೀನಿ ನಿಜವಾಗಿ. ಯಾಕಂದರೆ ಸಿನಿಮಾ ಸಣ್ಣ ಸಿನಿಮಾ ಮಾಡಿದ್ರು ಸಹ ನೋಡ್ಕೊಂಡು 15-20 ವರ್ಷದಿಂದ ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದೀವಿ. ಮುದ್ದು ಮನಸ್ಸು ಅನ್ನೋ ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದೀವಿ, ನೋಡ್ಕೊಂಡು ಬಂದಿದ್ದೀವಿ. ಆದರೂ ಹೀರೋ ಆಗೋಕ್ಕೆ ಆಗಿಲ್ಲ, ಇವಾಗ ಆಗಿದ್ದೀವಿ. ತುಂಬ ಎಕ್ಸೈಟ್ಮೆಂಟ್ ಇದೆ ಸರ್. ತುಂಬಾ ಭರವಸೆನ ಮೂಡಿಸ್ತಾ ಇದ್ದೀರಾ ಟ್ರೈಲರ್ ನೋಡಿದ್ರೆ. ಆಲ್ ದ ಬೆಸ್ಟ್, ಶುಭವಾಗ್ಲಿ ನಿಮ್ಗೆ. ಚಿತ್ರ ಒಳ್ಳೆ ಹೆಸರು ಗಳಿಸ್ಲಿ, ಒಳ್ಳೆ ಕಲೆಕ್ಷನ್ ಕೂಡ ಮಾಡ್ಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್. ಆಲ್ ರೈಟ್, ಈಗ ನಿರ್ದೇಶಕರು